ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅಡುಗೆ ಕೂಡ ನಾನು ಬೆಳಗ್ಗೆನೇ ಮಾಡ್ಕೊಂಡಿದ್ದೆ. ಇವತ್ತು ಪಾಪುಗೆ 3.5 ಮಂತಿಂದು ವ್ಯಾಕ್ಸಿನೇಷನ್ ಇತ್ತು. ಹಾಗಾಗಿ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿ ಇಟ್ಟು ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಬಂದಮೇಲೆ ನನಗೆ ಪಾಪು ಕ್ರ್ಯಾಂಕಿ ಆಗಿದ್ದರೆ ಏನೂ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಪಾಪುನು ಕೂಡ ಬೆಳಗ್ಗೆನೇ ನಾನು ರೆಡಿ ಮಾಡಿದ್ದೆ, ಹೋಗಬೇಕಾಗಿತ್ತು ಬೇಗ. ಹಾಗಾಗಿ ಬೆಳಗ್ಗೆನೇ ಹೋದರೆ ಬೇಗ ರಿಟರ್ನ್ ಆಗ್ಬೋದು ಅಂತ ಹೇಳಿ ಬೇಗನೆ ರೆಡಿ ಆಗಿದ್ವಿ. ಒಂದು 10-10:30 ಒಳಗಡೆ ನಾವು ಅಲ್ಲಿ ಇರಬೇಕಾಗಿತ್ತು. ಹಾಗಾಗಿ ಬೇಗನೆ ಹೊರಟಿದ್ವಿ. ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಹೇಳ್ಬೋದು. ಯಾರಿಗೆಲ್ಲ 3.5 ಮಂತ್ ವ್ಯಾಕ್ಸಿನ್ ಬಗ್ಗೆ ಡೀಟೇಲ್ಸ್ ಗೊತ್ತಿರೋದಿಲ್ಲ ಅವರಿಗೆ ನಾನು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ 3.5 ಮಂತ್ ವ್ಯಾಕ್ಸಿನ್ ಡೀಟೇಲ್ಸ್ನ ನಾನು ಹೇಳ್ತೀನಿ. ಸೊ ಹಾಸ್ಪಿಟಲ್ ರೀಚ್ ಆಗೋ ಅಷ್ಟೊತ್ತಿಗೆ 10:15 ಆಗಿತ್ತು. ಸೊ ನಾವು ರೀಚ್ ಆದಾಗ ಅಷ್ಟೊಂದೇನು ಜನ ಬಂದಿರಲಿಲ್ಲ. ಬಟ್ ವ್ಯಾಕ್ಸಿನೇಷನ್ಗೆ ಅಂತಲೇ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಹಾಗಾಗಿ 10:30 ಕ್ರಾಸ್ ಆದರೆ ತುಂಬಾ ಜನ ಬಂದಿರ್ತಾರೆ. ಎಲ್ಲ ಮಕ್ಕಳು ಕೂಡ ವ್ಯಾಕ್ಸಿನೇಷನ್ಗಾಗಿ ಬಂದಿರ್ತಾರೆ. ವ್ಯಾಕ್ಸಿನೇಷನ್ನ ಬೇಗ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ನಾವು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೊಂದೇನು ಟ್ರಾಫಿಕ್ ಇರೋದಿಲ್ಲ. 12:30 ಅಷ್ಟೊತ್ತಿಗೆಲ್ಲ ನಾವು ಮನೆಗೆ ರಿಟರ್ನ್ ಆದ್ವಿ ಅಂತ ಹೇಳ್ಬೋದು. ಈ 3.5 ಮಂತ್ ವ್ಯಾಕ್ಸಿನೇಷನಲ್ಲಿ ಟೋಟಲ್ 3 ಇಂಜೆಕ್ಷನ್ಸ್ ಇರುತ್ತೆ. ಇಂಜೆಕ್ಷನ್ ಬಂದು IPV, ಪೆಂಟಾವ್ಯಾಲೆಂಟ್ ಆ್ಯಂಡ್ ರೋಟಾ. OPV ಅನ್ನೋದು ಬಂದು ಪೋಲಿಯೋ ಡ್ರಾಪ್ಸ್ ಆಗಿರುತ್ತೆ. ಈ ಪೋಲಿಯೋ ಡ್ರಾಪ್ಸ್ ಬಂದು ಸ್ಟಾರ್ಟಿಂಗ್ 0 ಅಂದರೆ ಬೇಬಿ ಬಾರ್ನ್ ಆದಾಗ ಕೂಡ ಹಾಕ್ತಾರೆ. ಅದಾದಮೇಲೆ ಫಸ್ಟ್ ಮಂತ್ ಏನು ವ್ಯಾಕ್ಸಿನೇಷನ್ ನಾವು ಹೋಗ್ತೀವಿ 1.5 ಮಂತ್ ವ್ಯಾಕ್ಸಿನೇಷನ್ನು ಅದರಲ್ಲೂ ಹಾಕ್ತಾರೆ. 2.5 ಮಂತ್ ವ್ಯಾಕ್ಸಿನೇಷನಲ್ಲೂ ಹಾಕ್ತಾರೆ. 3.5 ಮಂತ್ ವ್ಯಾಕ್ಸಿನೇಷನಲ್ಲೂ ಕೂಡ ಹಾಕ್ತಾರೆ. ಸೊ ಹಾಗಾಗಿ OPV ಅನ್ನೋದು ಇದು ಕಂಪ್ಲೀಟ್ಲಿ ಪೋಲಿಯೋ ಡ್ರಾಪ್ಸ್ ಅಂತ ಅರ್ಥ. ನೆಕ್ಸ್ಟ್ ಬಂದು IPV ಅಂತ. IPV ಅಂತ ಅಂದರೆ ಇನ್ಆ್ಯಕ್ಟಿವ್ ಪೋಲಿಯೋ ವ್ಯಾಕ್ಸಿನ್. ಇದು ಕೂಡ ಪೋಲಿಯೋ ರಿಲೇಟೆಡ್ ವ್ಯಾಕ್ಸಿನ್ನು. ಇದು ಆರ್ಮ್ಸಿಗೆ ಕೊಡ್ತಾರೆ. ಇದು 3.5 ಮಂತಲ್ಲಿ ನಿಮಗೆ ಸೆಕೆಂಡ್ ಡೋಸ್ ಆಗುತ್ತೆ. ಫಸ್ಟ್ ಡೋಸ್ ಬಂದು 1.5 ಮಂತಲ್ಲಿ ಕೊಟ್ಟಿರ್ತಾರೆ. ಸೆಕೆಂಡ್ ಡೋಸು 3.5 ಮಂತಿಗೆ ಆಗುತ್ತೆ. OPV ಅನ್ನೋದು ಓರಲ್ ಪೋಲಿಯೋ ಡ್ರಾಪ್ಸ್ ಅಂತ ಕರೀತಾರೆ. ಅದು ಬಂದು ಬಾಯಿಗೆ ಹಾಕುವಂಥದ್ದು. IPV ಅಂದರೆ ಇನ್ಆ್ಯಕ್ಟಿವ್ ಪೋಲಿಯೋ ವ್ಯಾಕ್ಸಿನ್ ಅಂತ ಕರೀತಾರೆ. ಇದು ಇಂಜೆಕ್ಷನ್ ಮುಖಾಂತರ ಆರ್ಮ್ಸಿಗೆ ಹಾಕುವಂಥದ್ದು. ಸೊ ಎರಡೂ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟು, ಬಟ್ ಎರಡೂ ಕೂಡ ಪೋಲಿಯೋಗೆ ಹಾಕೋದು. ಮಾಮೂಲಿಯಾಗಿ ಪೋಲಿಯೋ ಅನ್ನೋದು 2 or 3 ಟೈಪ್ಸ್ ಆಫ್ ಪೋಲಿಯೋಸ್ ಬರುತ್ತೆ. ಅದಕ್ಕಾಗಿ ಈ ಪೋಲಿಯೋ ಡ್ರಾಪ್ಸ್ ಆಗಿರ್ಬೋದು ಮತ್ತು ಈ ಇಂಜೆಕ್ಷನ್ ಆಗಿರ್ಬೋದು ಇದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಪೆಂಟಾವ್ಯಾಲೆಂಟ್ ಅಂತ. ಪೆಂಟಾವ್ಯಾಲೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವ್ಯಾಕ್ಸಿನ್ನು. ಈ ಒಂದು ವ್ಯಾಕ್ಸಿನಲ್ಲಿ 5 ಡಿಸೀಸಸ್ಸು ಕವರ್ ಆಗುತ್ತೆ. ಹಾಗಾಗಿ ಇದನ್ನು ವೆರಿ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಅಂತ ಹೇಳ್ಬೋದು. ಇದು ಬೋತ್ ಪ್ರೈವೇಟ್ ಮತ್ತು ಗೌರ್ಮೆಂಟು ಎರಡರಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ಇದು ನಿಮಗೆ 3.5 ಮಂತ್ ವ್ಯಾಕ್ಸಿನಲ್ಲಿ 3rd ಡೋಸಸ್ನ ಕೊಡ್ತಾರೆ. ಫಸ್ಟ್ ಡೋಸ್ ಬಂದು 1.5 ಮಂತ್ ವ್ಯಾಕ್ಸಿನಲ್ಲಿರುತ್ತೆ. ಸೆಕೆಂಡ್ ಡೋಸ್ ಬಂದು 2.5 ಮಂತ್ ವ್ಯಾಕ್ಸಿನಲ್ಲಿ ಕೂಡ ಇರುತ್ತೆ. 3rd ಡೋಸು 3.5 ಮಂತ್ ವ್ಯಾಕ್ಸಿನಲ್ಲಿರುತ್ತೆ. ಈ ಒಂದು ವ್ಯಾಕ್ಸಿನಲ್ಲಿ 5 ಟೈಪ್ಸ್ ಆಫ್ ಡಿಸೀಸ್ ಯಾವ ರೀತಿ ಕವರ್ ಆಗುತ್ತೆ ಅಂದರೆ, ಒಂದು ಡಿಪ್ಟೇರಿಯಾ ಮತ್ತು ಇನ್ನೊಂದು ಟೆಂಟಾನಸ್ ಅಂತ, ಇನ್ನೊಂದು ಪರ್ಟ್ಯೂಸಿಸ್ ಅಂತ, ಹೆಪಟೈಟಿಸ್ B ಅಂತ, HIV ಅಂತ. ಈ ಇಷ್ಟು ಡಿಸೀಸಸ್ಸು ಇದು ಒಂದು ವ್ಯಾಕ್ಸಿನಲ್ಲಿ ಕವರ್ ಆಗುತ್ತೆ. ಹಾಗಾಗಿ ಈ ವ್ಯಾಕ್ಸಿನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ಡಿಪ್ಟೇರಿಯಾ ಅಂತ ಅಂದರೆ ಏನು, ಹೆಪಟೈಟಿಸ್ ಅಂದರೆ ಏನು, HIV ಅಂತ ಅಂದರೆ ಏನು, ಈ ಎಲ್ಲ ಡೀಟೇಲ್ಸು ನಾನು ಇನ್ನೂ ಒಂದು ವ್ಲಾಗ್ ಮಾಡಿ ಎಲ್ಲ ಥರದ ವ್ಯಾಕ್ಸಿನ್ ಡೀಟೇಲ್ಸ್ಗಳನ್ನ ನಿಮಗೆ ಕೊಡ್ತೀನಿ. ಅದಂತಲೇ ಸಪ್ರೇಟಾಗಿ ನಾನು ವ್ಲಾಗ್ನ ಮಾಡಿದಾಗ ನಿಮಗೂ ಕೂಡ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಇನ್ನೊಂದು ವ್ಲಾಗಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ಲಿ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಏನಿರುತ್ತೆ, ಪ್ರೈವೇಟಲ್ಲಿ ಯಾವ ರೀತಿ ವ್ಯಾಕ್ಸಿನ್ಸ್ ಇರುತ್ತೆ, ಗೌರ್ಮೆಂಟ್ ವ್ಯಾಕ್ಸಿನ್ಸಲ್ಲಿ ಏನೆಲ್ಲ ಕವರ್ ಆಗುತ್ತೆ, ಯಾವ್ಯಾವ ಮಂತಲ್ಲಿ ಪರ್ಟಿಕ್ಯುಲರ್ ಆಗಿರುತ್ತೆ, ಪ್ರತಿಯೊಂದು ಕೂಡ ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಬಂದು ರೋಟಾ ಅಂತ. ರೋಟಾ ವ್ಯಾಕ್ಸಿನ್ನು ಅದು ರೋಟಾ ವೈರಸ್ ಅಥವಾ ಇನ್ಫ್ಲೂಯೆನ್ಸಾ ವೈರಸ್ಗಾಗಿ ಅದನ್ನು ಕೊಡ್ತಾರೆ. ಅದು 3.5 ಮಂತ್ಗೆ 2 ಡೋಸಸ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಮಂತ್ ಇರುವಾಗ 1 ಡೋಸ್ ಕೊಡ್ತಾರೆ. 3rd ಮಂತ್ ವ್ಯಾಕ್ಸಿನಲ್ಲಿ 1 ಡೋಸ್ನ ಕೊಡ್ತಾರೆ. ಟೋಟಲ್ 2 ಡೋಸಸ್ನ ಅದನ್ನು ಕೊಡ್ತಾರೆ.
ಈ 3.5 ಮಂತ್ ವ್ಯಾಕ್ಸಿನೇಷನ್ ಏನಿರುತ್ತೆ ಅದು ಆದ ನಂತರ ಕೆಲವೊಂದು ಮೈಲ್ಡ್ ಸಿಮ್ಟಮ್ಸ್ ಅನ್ನೋದು ಮಗುವಲ್ಲಿ ಕಾಣಿಸ್ಕೊಳ್ಳುತ್ತೆ. ಫೀವರ್ ಬರೋದಾಗಿರ್ಬೋದು, ಅಥವಾ ಇಂಜೆಕ್ಷನ್ ಆಗಿರೋ ಜಾಗದಲ್ಲಿ ರೆಡ್ಡಿಶ್ ಆಗಿರೋದಾಗಿರ್ಬೋದು, ಅಥವಾ ಸ್ವೆಲ್ಲಿಂಗ್ ಆಗೋದಾಗಿರ್ಬೋದು. ಈ ರೀತಿ ಮೈಲ್ಡ್ ಸಿಮ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸಣ್ಣ ಟಿಪ್ಸ್ ಇದರಲ್ಲಿ ಕೊಡ್ಬೋದು. ಏನಂತ ಅಂದರೆ ವ್ಯಾಕ್ಸಿನೇಷನ್ ಮುಗಿದ ನಂತರ ಅರೌಂಡ್ 2 ಅವರ್ಸ್ ಒಳಗಡೆ ಅವರಿಗೆ ಪೇಯ್ನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆ ಪೇಯ್ನ್ ಬರೋದಕ್ಕಿಂತ ಮುಂಚೆ ಡಾಕ್ಟರ್ ಯಾವ ಒಂದು ಡ್ರಾಪ್ಸ್ನ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಡಾಕ್ಟರ್ ಕೂಡ ವ್ಯಾಕ್ಸಿನೇಷನ್ ಆದ ನಂತರ ಫೀವರ್ಗಾಗಿ ಒಂದು ಡ್ರಾಪ್ಸ್ನ ಸಜೆಸ್ಟ್ ಮಾಡಿರ್ತಾರೆ. ಆ ಒಂದು ಡ್ರಾಪ್ಸ್ನ ನೀವು ಪೇಯ್ನ್ ಬರೋದಕ್ಕಿಂತ ಮುಂಚೆ ಕೊಡೋದ್ರಿಂದ ಮಗುಗೆ ಚೆನ್ನಾಗಿ ನಿದ್ರೆ ಬರುತ್ತೆ, ಮತ್ತು ಆ ಡ್ರಾಪ್ಸಲ್ಲಿ ಪೇಯ್ನ್ ಕಿಲ್ಲರ್ ಕೂಡ ಇರುತ್ತೆ. ಹಾಗಾಗಿ ಬೇಗನೆ ಅದು ಪ್ರಿವೆಂಟ್ ಆಗುತ್ತೆ. ನಾನು ಪ್ರತಿ ಸರಿ ವ್ಯಾಕ್ಸಿನ್ ಆದಾಗ ಇದನ್ನೇ ಫಾಲೋ ಮಾಡೋದು. ಹಾಗಾಗಿ ಮಗು ತುಂಬ ಕ್ರ್ಯಾಂಕಿ ಆಗೋದನ್ನು ಇದರಿಂದ ಕಂಟ್ರೋಲ್ ಮಾಡ್ಕೊಳ್ಬೋದು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಏನೇ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿದ್ರೆ ಆ ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ಕೊಡ್ಬೋದು. ನಾನು ಇದು ಓರಲ್ ಆಗಿ ಕೊಡ್ತಾ ಇರೋವಂಥ ಇನ್ಫಾರ್ಮೇಷನ್ ಅಲ್ಲ. ನನ್ನ ಮಕ್ಕಳ ವ್ಯಾಕ್ಸಿನೇಷನ್ ಏನಿದೆ ಅದರ ಡೀಟೇಲ್ಸ್ನ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಂಡು ನಾನು ಕೊಡ್ತಾ ಇರೋಂಥ ಇನ್ಫಾರ್ಮೇಷನ್ನು. ಸೊ ಆ್ಯಂಡ್ ಇವತ್ತು ನೈಟ್ ಡಿನ್ನರ್ಗೆ ಏನಾದರೂ ಲೈಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಗ್ ರೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ಬಳಸ್ಕೊಂಡು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು. 2 ಎಗ್ಗನ್ನ ಬಳಸ್ಕೊಂಡು ನಾನಿಲ್ಲಿ ರೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಆನಿಯನ್ನು, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಈ 3 ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಎಣ್ಣೆ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋವಂಥ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ನಾನು ಬೆಳ್ಳುಳ್ಳಿ ಕೂಡ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದ್ರ ಜೊತೆಗೆ ಕ್ಯಾರೆಟು, ಈ 3 ವೆಜಿಟೇಬಲ್ಸ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಏನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಅದಕ್ಕೆ ನಾನು ಪನ್ನೀರನ್ನ ಬಳಸ್ಕೊಳ್ತಾ ಇದ್ದೀನಿ. ಪನ್ನೀರು ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು, ಅದನ್ನು ಕೂಡ ಇದನ್ನು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಎಗ್ ಮಾತ್ರನೇ ನಾನು ಬಳಸ್ಕೊಳ್ತಾ ಇದ್ದೀನಿ. 3 ಜನಕ್ಕೆ ಮಾಡ್ಕೊಳ್ಳುವಾಗ ನೀವು 2 ಎಗ್ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ನೀವೇನಾದರೂ ಇನ್ನೂ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ ಎಗ್ಗನ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. 2 ಎಗ್ ಜಾಗದಲ್ಲಿ 4 ಎಗ್ನ ಹಾಕ್ಕೊಂಡ್ರೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ 2 ಮೆಂಬರ್ಸಿಗೆ ಆಗುತ್ತೆ. ಈ ಒಂದು ಹಂತದಲ್ಲಿರುವಾಗ ನಾನು ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಖಾರದ ಪುಡಿ, ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರದಕ್ಕೆ ನೀವು ಖಾರ ಎಷ್ಟು ಬೇಕೋ ಹೋಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನು ಖಾರ ಕಡಿಮೆ ಬಳಸೋದ್ರಿಂದ ನಾನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ನೀವು ರೆಡ್ ಚಿಲ್ಲಿ ಸಾಸ್ ಆಗಿರ್ಬೋದು ಅಥವಾ ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಹಂತದಲ್ಲಿ ನಾನು ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರನ್ನ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡ್ಮೇಲೆ ನೀವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಮನೇಲಿ ಮಾಡಿರೋ ಪನ್ನೀರ್ ಆಗಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಹಾಗಾಗಿ ಏನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಇಷ್ಟು ಫ್ರೈ ಆದ ನಂತರ ಇದನ್ನು ಒಂದು ಸೈಡಿಗೆ ತೊಗೊಂಡ್ಬಿಟ್ಟು ನಾನು ಎಗ್ಗನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೇ ಹಾಕಿದ್ರೆ ಎಗ್ಗನ್ನ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಎಗ್ಗನ್ನ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಉಪ್ಪು ರುಚಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಪ್ರೇಟಾಗಿ ಒಂದು ಅರ್ಧ ಬೇಯೋವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಅರ್ಧ ಬೆಂದಾದಮೇಲೆ ಪೂರ್ತಿ ಏನು ಕ್ಯಾಪ್ಸಿಕಮ್, ಕ್ಯಾರೆಟ್ ಎಲ್ಲ ಇದೆ ಅದ್ರ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಇದು ವೆಜಿಟೇಬಲ್ ರೋಲ್ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ವೆಜಿಟೇಬಲ್ ರೋಲ್ ಬೇಕು ಅಂತ ಅಂದರೂ ಕೂಡ ನೀವಲ್ಲಿ ವಿಡಿಯೋನ ಚೆಕ್ ಮಾಡ್ಕೊಳ್ಬೋದು. ಎಲ್ಲ ಸೇಮ್ ಇರುತ್ತೆ. ಅಲ್ಲಿ ನಾನು ಪನ್ನೀರನ್ನ ಜಾಸ್ತಿ ಬಳಸ್ಕೊಂಡಿದ್ದೀನಿ, ಇಲ್ಲಿ ಎಗ್ಗನ್ನ ಹಾಕ್ಕೊಳ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸು. ಎಗ್ಗು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಮಕ್ಕಳು ಎಗ್ಗನ್ನ ತಿನ್ನಲ್ಲ ಅಂತ ಅಂದರೆ ಈ ರೀತಿ ಒಂದು ಸರಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳು ತಿಂದಿಲ್ಲದೆ ಇರೋ ಮಕ್ಕಳು ಕೂಡ ತಿನ್ನುತ್ತಾರೆ. ಎಗ್ ಹಾಕ್ಕೊಂಡ್ಮೇಲೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿ ಅದು ಸಪ್ರೇಟ್ ಆಗೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಇಷ್ಟ ಆದರೆ ಸಾಕು.
ಇದನ್ನು ನಾವು ರೋಲ್ ಜೊತೆ ಸ್ಪ್ರೆಡ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಆದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ಚಪಾತಿಗೆ ನಾನು ಮಯೋನೀಸು ಮತ್ತು ಟೊಮೆಟೊ ಸಾಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮಯೋನೀಸು ಮತ್ತು ಟೊಮೆಟೊ ಸಾಸು ನೀವು ಸ್ಕಿಪ್ ಮಾಡಿಕೊಂಡ್ರೂ ನಡೆಯುತ್ತೆ, ಬಟ್ ಇದನ್ನು ಹಾಕ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಯೋನೀಸು, ಸ್ವಲ್ಪ ಟೊಮೆಟೊ ಸಾಸು ಎರಡೂ ಹಾಕ್ಕೊಂಡು ಚೆನ್ನಾಗಿ ಫುಲ್ ಒಂದು ಚಪಾತಿ ಫುಲ್ಲು ಕೂಡ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಏನು ಎಗ್ ಮಿಕ್ಸ್ ಇರುತ್ತೆ ಅದನ್ನು ಇಲ್ಲಿಗೆ ಹಾಕ್ಕೊಂಡು ಚಪಾತಿ ಫುಲ್ಲು ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೀವು. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಅದನ್ನು ರೋಲ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗೂ ತಿಂತಾರೆ ಅಂತ ಹೇಳ್ಬೋದು. ನಾನು ಇದನ್ನು ಪರ್ಸ್ನಲಿ ಟ್ರೈ ಮಾಡಿದ್ದೀನಿ. ನನ್ನ ಮಗ ಆ್ಯಕ್ಚುಲಿ ಎಗ್ ಕಡಿಮೆ ತಿನ್ನೋದು ಮತ್ತು ಪನ್ನೀರ್ ಕೂಡ ತಿನ್ನೋದಿಲ್ಲ, ವೆಜಿಟೇಬಲ್ ಕೂಡ ತುಂಬ ಫಿಲ್ಟ್ರ್ ಮಾಡ್ತಾನೆ. ಈ ರೀತಿ ಮಾಡಿಕೊಟ್ಟಾಗ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಬಾಯ್ ಬಾಯ್.